ಸಿಕ್ಕಾಬಟ್ಟೆ ಇಷ್ಟ ಗೈಸ್ ನನ್ಗೆ. ಏನಾದ್ರು ನಿಮ್ಗೆ ಅನ್ಸಿದ್ ಏನಾದ್ರು ಕಮೆಂಟ್ ಮಾಡಿ ಅಲ್ಲ. ಓಕೆ ಗೈಸ್, ಇದು ಸಿಂಪಲ್ ಅಲ್ಲ ಗೈಸ್, ಇದು ಕಾಸ್ಟ್ಲಿ ಲೋ ಮೆಂತೆ ಕಲರ್. ಇದನ್ನ ಬುದ್ಧವಂತರು ಮಾತ್ರ ಮಾಡಕ್ ಸಾಧ್ಯ ಗೈಸ್, ಎಲ್ರು ಮಾಡಕ್. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಿಸೆಪ್ಷನ್ ಔಟ್ಫಿಟ್ ಗಳನ್ನ, ಅಂದ್ರೆ ನಾವೆಲ್ಲ ಏನೇನ್ ಹಾಕೊಂಡಿದ್ವಿ, ಯಾರೆಲ್ಲ ಏನೇನ್ ಹಾಕೊಂಡಿದ್ವಿ, ಎಕ್ಸ್ಪೆಷಲಿ ನಮ್ ರಾಜೇಶ್ವರಿ ಏನ್ ಡ್ರೆಸ್ ತಗೊಂಡಿದ್ಲು, ಏನ್ ಡ್ರೆಸ್ ಹಾಕೊಂಡಿದ್ಲು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್. ಏನಕ್ಕಪ್ಪ ಅಂದ್ರೆ ಕಂಪ್ಲೇಂಟ್ಸ್ ಗಳ ಮೇಲೆ ಕಂಪ್ಲೇಂಟ್ಸ್, ನನ್ ವಿಡಿಯೋ ಹಾಕಿಲ್ಲ, ನನ್ ಡ್ರೆಸ್ ತೋರ್ಸಿಲ್ಲ, ನನ್ ಸ್ಯಾರಿ ತೋರ್ಸಿಲ್ಲ, ಇಷ್ಟು ಕಂಪ್ಲೇಂಟ್ಸ್ ಗಳು. ಎಲ್ಲರ ಮನೆಯಲ್ಲೂ ಹೆಂಗಿರುತ್ತೆ ಅಂದ್ರೆ ವಿಡಿಯೋ ಆಫ್ ಮಾಡಿ. ಎಲ್ಲರ ಮನೇಲೂ ಹೆಂಗಿರುತ್ತೆ ಅಂದ್ರೆ ವಿಡಿಯೋ ಅಂದ ತಕ್ಷಣ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಕಂಪ್ಲೇಂಟ್ಸ್, ನನ್ ತೋರ್ಸಿಲ್ಲ, ನನ್ನ ಹಾಕಿಲ್ಲ, ಈ ತರ. ಅದಕ್ಕೆ ಫಸ್ಟ್ ಅದನ್ನ ಅವಳ ಹೆಸರು ಹೇಳ್ತಾ ಇದ್ದೀನಿ. ಅವಳೇನ್ ಹಾಕಿದ್ಲು, ಅವಳೇನ್ ತಗೊಂಡಿದ್ಲು, ಎಲ್ಲದನ್ನು ತೋರಿಸ್ತೀನಿ ಆಯ್ತಾ. ಸೊ ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ರಿಸೆಪ್ಷನ್ ಗೆ ಫಸ್ಟ್ ನನ್ ಫೇವ್ರೇಟ್ ಏನಿದೆಯೋ ನಾನು ಅದನ್ನ ತೋರಿಸ್ತೀನಿ ಗೈಸ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ನನ್ಗೆ ಯಾವ್ದು ಇಷ್ಟ ನೋಡಿ ಅದನ್ನ ತೋರ್ಸೋಣ ಅಂತ ತೋರಿಸ್ತಾ ಇದೀನಿ. ರಿಸೆಪ್ಷನ್ ಅಲ್ಲಿ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ತಗೊಂಡ್ವಿ, ಯಾರ್ಯಾರು ಯಾವ್ದಾವ್ದು ಹಾಕೊಂಡಿದ್ವಿ ಅನ್ನೋದನ್ನ ವಿಡಿಯೋ ಎಲ್ಲ ನೋಡಿದ್ರೆ ಗೊತ್ತಿರತ್ತೆ. ನೋಡಿಲ್ಲ ಅಂದ್ರೆ ಹೋಗ್ ನೋಡಿ ಹೇಗೆ ಕಾಣಿಸ್ತಾ ಇದ್ವು ಈ ಡ್ರೆಸ್ ಗಳು ಅಂತ. ಜೊತೆಗೆ ಈ ಡ್ರೆಸ್ ಗಳು ಎಲ್ಲೆಲ್ಲಿ ತಗೊಂಡಿದ್ವಿ, ಎಷ್ಟೆಷ್ಟು ಕೊಟ್ವಿ ಅನ್ನೋದನ್ನ ಎಲ್ಲ ನೆನ್ಪಿರೋದೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಗೈಸ್. ಸೊ ಮೊದಲನೇ ಡ್ರೆಸ್ ಬಂದು ಇದು ನೋಡಿ, ಬ್ಲ್ಯಾಕ್. ಇದು ಸಿಕ್ಕಾಬಟ್ಟೆ ಇಷ್ಟ ಗೈಸ್ ನನ್ಗೆ ಈ ಡ್ರೆಸ್. ಅದಕ್ಕೆ ನಾನು ಇದನ್ನ ಫಸ್ಟ್ ತರ್ಸೋಣ ಅಂತ ತರಿಸ್ತಾ ಇದ್ದೀನಿ. ಇದೊಂಥರ ಪಾರ್ಟಿ ವೇರ್ ರಿಸೆಪ್ಷನ್ ಈ ತರ ಹಾಕುವಂತ ಡ್ರೆಸ್ ಏನೆ ಇದು. ನಾನು ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು ಇದು ತಗೊಳಕ್ ಹೋದಾಗ. ನನ್ ಡ್ರೆಸ್ ನ ಹುಡ್ಕೋಕ್ ಹೋದಾಗ ಈ ಡ್ರೆಸ್ ನ ನೋಡಿದ್ದು. ಅಂದ್ರೆ ಇದೇ ನಾನು ತಗೊಳ್ಬೇಕಿತ್ತು, ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು, ಇದೇ ತಗೊಳ್ಬೇಕು ಅಂತ. ನಮ್ಮ ಅಣ್ಣ ಇದು ಬೇಡ ಅಂತ ಹೇಳಿದಕ್ಕೆ ಈ ಡ್ರೆಸ್ ನ ಬಿಟ್ಟು ಬೇರೆ ಡ್ರೆಸ್ ನ ತಗೊಂಡೆ. ನನ್ ಡ್ರೆಸ್ ಎಲ್ಲ ನೋಡಿರ್ತೀರಾ ಅಂತ ಅನ್ಸುತ್ತೆ, ಹಾಕಿದ್ದೀನಿ ನಾನು ರಿಸೆಪ್ಷನ್ ಬ್ಲಾಗ್. ಆದ್ರೆ ಈ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನನಗ್ ಮೊದ್ಲೇ ಬ್ಲಾಕ್ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಯ್ತಾ, ಸಿಕ್ಕಾಪಟ್ಟೆ ಇಷ್ಟ ನನ್ಗೆ. ಹಂಗೆ ಇದ್ ನೋಡಿದ ತಕ್ಷಣ ಕಳ್ದೋಗ್ಬಿಟ್ಟೆ ನನ್ಗೆ. ಇದ್ ತಗೊಳ್ಳೋಣ ಅಂತ ಹಾಕೊಂಡ್ಮೇಲೂ ಅಷ್ಟೇ ಚೆನ್ನಾಗ್ ಕಾಣಿಸ್ತಾ ಇತ್ತು ನನ್ ಮೇಲೆ ಈ ಕಲರು. ಬಟ್ ಏನಂದ್ರೆ ನಮ್ಮಣ್ಣ ಬೇಡ ಅಂದ, ಹಂಗಾಗಿ ನಾನ್ ತಗೊಳ್ಳಿಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಗಾಯ್ತು ನನ್ಗಿದು. ಹಾಗಾಗಿ ನಾನು ಏನ್ ಮಾಡ್ದೆ ಅಂತ ಅಂದ್ರೆ, ಇದು ಇಲ್ಲಿ ನಮ್ಮ ಹಿರಿಯೂರಲ್ಲೇ ತಗೊಂಡಿರುವಂತ ಡ್ರೆಸ್. ಇದು ಯಾವ ಶಾಪ್ ಅಲ್ಲಿ ಅನ್ನೋದು ಪವಿತ್ರ ಫ್ಯಾಷನ್ ಅಲ್ಲಿ, ಹಿರಿಯೂರಲ್ಲೇನೆ, ಬೇರೆ ಎಲ್ಲೂ ಅಲ್ಲ, ಬೆಂಗಳೂರು ತುಮಕೂರು ಎಲ್ಲೂ ಅಲ್ಲ, ನಮ್ಮ ಹಿರಿಯೂರಲ್ಲೇ ಪವಿತ್ರ ಫ್ಯಾಷನ್ ಅಲ್ಲಿ ತಗೊಂಡಿರುವಂತ ಡ್ರೆಸ್ ಇದು ಆಯ್ತಾ. ಇದು ಬಂದು ಹೆಂಗೆ ಅಂದ್ರೆ ಓಪನ್ ಮಾಡಿ ತೋರಿಸ್ತೀನಿ ಬೇಗ. ಕ್ರಾಪ್ ಟಾಪ್, ಸ್ಲೀವ್ಲೆಸ್ ಈ ತರ ಫುಲ್ ಈ ರೀತಿ ವರ್ಕ್ ಬಂದಿದೆ, ನೋಡ್ತಾ ಇರ್ಬೋದು. ಫುಲ್ ಈ ರೀತಿ ವರ್ಕ್ ಈ ತರ ಒಂದು ಕಟ್ ಕೊಟ್ಟಿದ್ದಾರೆ. ನಾನ್ ಏನ್ ಮಾಡ್ದೆ ಅಂದ್ರೆ, ಇದು ನನ್ ಡ್ರೆಸ್ ನ ತಗೊಳಕ್ ಅಂದ್ರೆ ನೋಡೋಣ ಇಲ್ಲಿ ಒಂದ್ ಟೈಮ್ ಅಂತ ಹೋದಾಗ ಈ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ. ಅವಾಗ ಏನ್ ಮಾಡ್ದೆ ಅಂತ ಅಂದ್ರೆ, ಇಷ್ಟ ಆಯ್ತಲ್ಲ ಅಂತ ಇದನ್ನ ಬಿಡ್ಲಿಲ್ಲ ಗೈ. ನಮ್ಮಣ್ಣ ಬೇರೆ ತಗೋ ಅಂತ ಅಂದ, ಹಾಗಾಗಿ ನಾನ್ ಬೇರೆ ತಗೊಂಡೆ. ನಾನ್ ಇದನ್ನ ನಮ್ ನಿರೀಕ್ಷೆಗೆ ತಗೋ, ಸೂಪರ್ ಆಗೈತೆ, ನನ್ಗೆ ಇಷ್ಟ ಆಗಿತ್ತಲ್ಲ ಜಾಸ್ತಿ, ಹಾಗಾಗಿ ನಿರೀಕ್ಷೆಗೆ ತಗೋ ಚೆನ್ನಾಗೈತೆ ಅಂತ. ಅವಳಿಗೂ ಜಾಸ್ತಿ ಇಷ್ಟ ಆಗಿತ್ತು, ಹಾಗಾಗಿ ತಗೋ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಅಟ್ಲೀಸ್ಟ್ ಅವಳ ಹತ್ರ ಇದ್ರಾದ್ರೂ ಒಂದಿನ ಹಾಕೊಳ್ಬೋದಲ್ಲ, ನನ್ ಫೇವ್ರೇಟ್ ಅಂದ್ಬಿಟ್ಟು ಇದನ್ನ ತಗೊಳಕ್ ಹೇಳ್ದೆ. ನೋಡ್ತಾ ಇರ್ಬೋದು, ಸ್ಕರ್ಟ್ ಬರುತ್ತೆ. ಇಲ್ಲಿ ಉಕ್ ಕೊಟ್ಟಿರ್ತಾರೆ, ಇಲ್ಲಿ ಸ್ಕರ್ಟ್, ಇದಕ್ಕೆ ಈ ರೀತಿ ಪ್ಯಾಟ್ರನ್ ಅಂದ್ರೆ ಇಲ್ಲಿ ಫ್ರಿಲ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಈ ರೀತಿ ಫ್ರಿಲ್ಸ್ ಕೊಟ್ಟಿದ್ದಾರೆ. ಇವಾಗ ಜಾಸ್ತಿ ಟ್ರೆಂಡಿಂಗ್ ಇದೆಯಲ್ವಾ ಈ ತರ ಒಂದು ಸ್ಕರ್ಟ್, ಈ ತರ ಫ್ರಿಲ್ಸ್ ಕೊಟ್ಟಿರೋದು. ಕಾಣಿಸ್ತಾ ಇದೆಯಾ? ಟಾಪ್ ಬಂದು ಇದು ತುಂಬಾನೇ ಚೆನ್ನಾಗೈತೆ. ನನ್ಗೆ ಪರ್ಸನಲಿ ನಾನು ಹುಡುಕ್ತಾ ಇದ್ದಿದ್ದೆ ಈ ತರ, ಅಂದ್ರೆ ಟಾಪ್ ಈ ತರ ಗ್ರ್ಯಾಂಡ್ ಇರ್ಬೇಕು, ಈ ಅಂದ್ರೆ ಬಟ್ಟೆ ನಾನ್ ಮದ್ವೆ ಡ್ರೆಸ್ ನ ಹುಡುಕ್ಬೇಕಾದ್ರೆ. ಸೊ ಫೈನಲ್ ಆಗಿ ಇದು ಅದೇ ತರ. ನನ್ಗೆ ಇದು ಅಪ್ಪರ್ ಪಾರ್ಟ್ ಏನಿರುತ್ತೆ ಅದು ಗ್ರ್ಯಾಂಡ್ ಇರ್ಬೇಕು ಅನ್ನೋ ಆಸೆ ಇತ್ತು. ಬ್ಲ್ಯಾಕ್ ಅಂದ್ರೇನೆ ಒಂಥರ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಹಾಕೊಂಡ್ರೆ. ಅದಕ್ಕೆ ಏನು ಬೇಡ, ತುಂಬಾ ಗ್ರ್ಯಾಂಡು ಕಡಿಮೆ ಇರೋದು ಅನ್ನೋದೆಲ್ಲ ಏನು ಪಾಯಿಂಟೇ ಬರಲ್ಲ. ಬ್ಲ್ಯಾಕ್ ಅಂದ್ರೇನೆ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಇಸ್ ಫಸ್ಟ್ ಹೇಳಿದ್ನಲ್ಲ, ಪವಿತ್ರ ಗಾರ್ಮೆಂಟ್ಸ್ ಅಂತ ಹಿರಿಯೂರಲ್ಲಿ, ಅಲ್ಲೇ ತಗೊಂಡಿರುವಂತ ಡ್ರೆಸ್ ಇದು. ಇದಕ್ಕೆ ಎಷ್ಟು ಪೇ ಮಾಡಿದ್ವಿ ಅಂತ ನನಗೆ ನಿಜ ನೆನಪಿಲ್ಲ, ಮರ್ತೋಗ್ಬಿಟ್ಟಿದೀನಿ ಆಲೆ. ಬಟ್ ಆದ್ರೆ 3000 rupees ಒಳಗೆ ಇರುತ್ತೆ ಈ ಡ್ರೆಸ್, ಅಷ್ಟೇನೆ ಗೈಸ್. ಇನ್ನೇನು ಜಾಸ್ತಿ ಅಲ್ಲ, 3000 ರೂಪಾಯಿ ಒಳಗಡೆನೆ ಇರುತ್ತೆ ಈ ಡ್ರೆಸ್. ಇರ್ಬೋದು. ದಿಸ್ ಇಸ್ ಫಸ್ಟ್ ಆಯ್ತಾ. ಅಂಡ್ ಸೆಕೆಂಡ್ ಬಂದು ಈ ಔಟ್ಫಿಟ್ ನೋಡ್ತಾ ಇರ್ಬೋದು. ಇದು ಸೆಕೆಂಡ್ ಬಂದು ಇದು ನಂದೇ ಗೈಸ್, ಎಲ್ಲರೂ ನೋಡೇ ಇರ್ತೀರಾ.
ವಿಡಿಯೋದಲ್ಲಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಹೇಗ್ ಕಾಣಿಸ್ತಾ ಇತ್ತು ಇದು ನನ್ ಮೇಲೆ ಅಂತ. ಇದು ಕೂಡ 2 ಪೀಸು. ಇದು ನಾನ್ ಹಾಕೊಂಡಿದ್ದಂತ ರಿಸೆಪ್ಷನ್‌ಗೆ ಹಾಕೊಂಡಿದ್ದಂತ ಡ್ರೆಸ್ ಇದು ಆಯ್ತಾ. ಈ ಕಲರು ಒಂಥರ ಎಲ್ಲೋ ಮೆಂತೆ ಕಲರು. ಸೊ ಇದು ಬಂದು ಪರ್ಲ್ಸ್ ಅಲ್ಲಿ ವರ್ಕ್ ಬಂದಿರೋದು. ಕಂಪ್ಲೀಟ್ ಪರ್ಲ್ಸ್ ಅಲ್ಲಿ ಈ ರೀತಿ ಡಿಟೈಲಿಂಗ್ ನ ಕೊಟ್ಟಿದ್ದಾರೆ. ಇದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ತಗೊಂಡಾಗ ನನ್ಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಅನ್ನೋದು ಕೂಡ ಹೇಳ್ತೀನಿ ಗೈಸ್. ಇದನ್ನ ಅಂದ್ರೆ ಈ ತರದ್ನ ಬಟ್ಟೆಗಳನ್ನ ತಗೊಳಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು. ಎಷ್ಟು ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ಡ್ರೆಸ್ ನ ತಗೊಂಡು ಯಪ್ಪಾ ದೇವ್ರೆ. ನೋಡಿ ಬ್ಯಾಕ್ ಸೈಡ್ ಕೂಡ ಈ ರೀತಿ ಮಿರರ್ ವರ್ಕ್ ನ ಕೊಟ್ಟಿದ್ದಾರೆ. ಜಸ್ಟ್ ಇದು ಕ್ರಾಪ್ ಟಾಪ್ ತರ ಈ ರೀತಿ ಸ್ಲೀವ್ಲೆಸ್. ನನಗೆ ಇಷ್ಟ ಆಗಿದ್ದೆ ಇದು. ನಮ್ಮಣ್ಣ ಜಾಸ್ತಿ ಇದನ್ನ ತಗೋ ಅಂತ ಅಂದ. ಅಂದ್ರೆ ನಾನು ಎರಡು ಡ್ರೆಸ್ಗಳನ್ನ ಹಾಕೊಂಡು ಇದು ತಗೊಳ್ಳ ಅಂತ ಫೈನಲ್ ಮಾಡ್ತಾ ಇದ್ದೆ. ಅವಾಗ ಇದನ್ನೇ ತಗೋ ಅಂತ ಅಂದ. ಹಾಗಾಗಿ ಇದು ಹಾಕೊಂಡಾಗ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದನ್ನೇ ತಗೊಂಡಿದ್ದು. ಇದು ಬಂದು ದುಪ್ಪಟ್ಟ ಕೂಡ ಕೊಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಉದ್ದ ಇದೆ ದುಪ್ಪಟ್ಟ. ನನಗಿಂತ ಉದ್ದ ಇದೆ. ನಾನೇ ಉದ್ದ ಇದ್ದೇನೆ. ನನಗಿಂತ ಉದ್ದ ಇದೆ. ಇಷ್ಟೇನೆ ಇದು. ಇದಕ್ಕೆ ಸಿಂಪಲ್ ಆಗಿ ಸ್ವಲ್ಪ ಕ್ಯಾನ್ ಕೂಡ ಕೊಟ್ಟಿದ್ದಾರೆ. ನೀರು ಅಷ್ಟು ಫ್ಲೇರ್ ಆಗಿ ನಿಲ್ಲಲ್ಲ ಇದು. ಏಕೆಂದ್ರೆ ಅದಕ್ಕೆ ಯಾವ ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಪವಿತ್ರ ಫ್ಯಾಷನ್ ಅಲ್ಲೇ ಈ ಡ್ರೆಸ್ ನ ತಗೊಂಡಿರೋದು. ಈ ಡ್ರೆಸ್ ಮತ್ತೆ ಬ್ಲಾಕ್ ಕಲರ್ ಡ್ರೆಸ್ ಎರಡೂ ಡ್ರೆಸ್ ನ ಪವಿತ್ರ ಫ್ಯಾಷನ್ ಅಲ್ಲೇ ತಗೊಂಡಿದ್ದು. ಆಕ್ಚುಲಿ ಸುಮ್ನೆ ನೋಡೋಣ ಮುಂಚಿತನೆ ಪ್ಲಾನ್ ಆಗಿತ್ತು. ಅಂದ್ರೆ ಬೆಂಗಳೂರಿಗೆ ಹೋಗಿ ತಗೊಳ್ಬೇಕು ಅಂತ. ಎಲ್ರು ನೋಡೇ ಇರ್ತೀರಾ ಅನ್ಸುತ್ತೆ ಶಾಪಿಂಗ್ ವಿಡಿಯೋಸ್ ಅದು ಇದು ಎಲ್ಲಾನು. ನೆಕ್ಸ್ಟ್ ನಾನು ಇದೆಲ್ಲ ಇವ್ರದೆಲ್ಲ ಶಾಪಿಂಗ್ ಮುಗಿದ್ಮೇಲೆ ನಾನ್ ಇನ್ನೊಂದ್ಸರಿ ನನ್ಗೆ ಅಂತ ಶಾಪಿಂಗ್ ಹೋಗೋಣ ಬೆಂಗಳೂರಲ್ಲಿ ತಗೊಂಡ್ ಬರೋಣ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಅಂತ ಪ್ಲಾನ್ ಹಾಕೊಂಡಿದೆ. ಸೊ ಅದೇ ಟೈಮಲ್ಲಿ ಅದು ಇದು ಮಾಡ್ಕೊಂಡು ಹೋಗಕ್ ಆಗ್ಲಿಲ್ಲ. ಟೈಮ್ ಕೂಡ ತುಂಬಾನೇ ಕಡಿಮೆ ಇತ್ತು. ಆ ಟೈಮಲ್ಲಿ ಹಿರಿಯೂರ್ಗೆ ಏನೋ ಅದು ಇದು ಏನೋ ತರೋಕ್ ಹೋಗಿದ್ವಿ. ಸ್ಯಾರಿಗಳು ಅದು ಇದು ಏನ್ ತರಕ್ ಹೋಗಿದ್ವೋ ಗೊತ್ತಿಲ್ಲ. ಹೋದಾಗ ಅಟ್ಲೀಸ್ಟ್ ಸುಮ್ನೆ ನೋಡೋಣ ತೆಗ್ಸಿ ಅಂತ ಜಸ್ಟ್ ತೆಗ್ಸಿದ್ದು. ಈ ತರ ಡ್ರೆಸ್ಗಳನ್ನ ತೆಗೀರಿ ಅಂತ ತೆಗ್ಸಿದ್ದು. ಅವರು ಈ ಡ್ರೆಸ್ಗಳನ್ನ ತೋರ್ಸಿದ್ರು. ಸೊ ಯಾಕೋ ಬಿಟ್ಬರಕ್ಕೆ ಮನ್ಸಾಗ್ಲಿಲ್ಲ. ಇಷ್ಟನೂ ಆಯ್ತು. ಜೊತೆಗೆ ಬೇಡನೂ ಅನ್ಸ್ತು. ಜೊತೆಗೆ ತಗೊಳ್ಳೋಣ ಕೂಡ ಅನ್ಸ್ತು. ಸೊ ಆ ತರ ಇದ್ದಾಗ ಫೈನಲ್ ಆಗಿ ತಗೊಂಡೇ ಬಂದಾಯ್ತು. ಸೊ ಈ ಡ್ರೆಸ್‌ನ ನಾನ್ ತಗೊಂಡೆ. ಆ ಡ್ರೆಸ್‌ನ ನನ್ ನಿರೀಕ್ಷಾ ತಗೋ ಅಂತ ಹೇಳಿ ಅವಳಿಗೆ ತಗೊಂಡಿದ್ದಾಯ್ತು. ಸೊ ಇದಕ್ಕೆ ಒಂದು ಹಿಪ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನ ಹಿಪ್ ಬೆಲ್ಟ್‌ನ ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು ಸೇಮ್ ಏನಿದೆ ಆ ಒಂದು ಡಿಟೈಲಿಂಗ್‌ನ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇದನ್ನೇನು ಯೂಸ್ ಮಾಡಿರ್ಲಿಲ್ಲ. ಜಸ್ಟ್ ಹಂಗೇನೆ ಹಾಕೊಂಡಿದ್ದೆ ಅಷ್ಟೇನೆ. ಬಟ್ ಕೊಟ್ಟಿದ್ದಾರೆ ಇದನ್ನ. ಈ ತರ ಡ್ರೆಸ್‌ಗಳನ್ನ ಅಂದ್ರೆ ಈ ತರ ಸೀಕ್ವೆನ್ಸ್ ವರ್ಕ್ ಇರುವಂತ ಡ್ರೆಸ್‌ಗಳನ್ನ ತಗೊಂಡಾಗ ಈ ಬ್ಲಾಕ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಈ ತರ ಡ್ರೆಸ್‌ಗಳನ್ನ ತಗೊಂಡಾಗ ಗ್ರ್ಯಾಂಡ್ ಆಗಿ ಪೋಲ್ಸು ಈ ರೀತಿ ಮಣಿ ಈ ತರ ವರ್ಕ್ ಬಂದಿರುವಾಗ ತಗೊಂಡಿದ್ರೆ ಬೆಂಗಳೂರಲ್ಲಿ ತಗೊಂಡ್ರೆ ಏನಪ್ಪಾ ಯೂಸು ಅಂತ ಅಡ್ವಾಂಟೇಜ್ ಏನಿರುತ್ತೆ ಅಂತ ಅಂದಾಗ ಚಿಕ್ಕಪೇಟೆಯಲ್ಲಿ ನಾವು ಡ್ರೆಸ್‌ಗಳನ್ನ ತಗೊಂಡ್ ಬಂದ್ವಿ. ಅಲ್ಲೂ ಕೂಡ ಈ ತರ ಡ್ರೆಸ್‌ಗಳನ್ನೆಲ್ಲ ತಗೊಂಡ್ ಬಂದಿದ್ವಿ. ಬಟ್ ಬೆಂಗಳೂರಲ್ಲಿ ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ ಇವನ್ನ ಆರ್ಡರ್ ಮಾಡ್ಸಕ್ಕೆ. ಇಲ್ಲಿ ಹಿರಿಯೂರಲ್ಲಿ ತಗೊಂಡು ನನ್ ಪಾರ್ಟ್ ಬೇಡ ಇದನ್ನ ಎಲ್ಲೇ ಯಾವ ಟೈಲರ್ ಹತ್ರ ತಗೊಂಡು ಹೋದ್ರು ಕೂಡ ಇದನ್ನ ಇಲ್ಲ ಹಿಡಿಯಕ್ ಬರಲ್ಲ ಮಿಷಿನ್ ಹೋಗುತ್ತೆ. ಮತ್ತೆ ಇದು ಒಂದು ಬಿಚ್ಚಿದ್ರೆ ಎಲ್ಲಾನು ಹೋಗುತ್ತೆ. ಒಂದೇನ್ ಕೊಟ್ಟಿರ್ತಾರೆ ಡಿಟೈಲಿಂಗು ಮಣಿಯಲ್ಲಿ. ಸೊ ಒಂದ್ ಬಿಚ್ಚಿದ್ರೆ ಎಲ್ಲಾನು ಹೋಗುತ್ತೆ. ಇದು ಬರಲ್ಲ ಅನ್ಕೊಂಡೆ ಇದನ್ನ ಯಾರು ರೆಡಿನೇ ಮಾಡ್ಕೊಡ್ಲಿಲ್ಲ ಗೈಸ್ ನಿಜವಾಗ್ಲು. ಅಂದ್ರೆ ನನಗ್ ಗೊತ್ತಿರೋ ಕಡೆ ಎಲ್ಲ ನಾನ್ ಟೈಲರ್ ಒಬ್ರತ್ರ ಹೋಗ್ತೀನಲ್ಲ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಸಕ್ಕೆ. ಅವರು ಕೂಡ ಸ್ವಲ್ಪ ಅಂದ್ರೆ ಕ್ವೈಟ್ ಫೇಮಸ್ ಅಂತಾನೆ ಹೇಳ್ಬೋದು. ಜೊತೆಗೆ ಒಳ್ಳೊಳ್ಳೆ ಮಿಷಿನ್‌ಗಳನ್ನು ಇಟ್ಟಿದ್ದಾರೆ. ಅವ್ರ ಹತ್ರ ಕೊಟ್ರು ಕೂಡಾನು ಅವ್ರು ಇಲ್ಲ ಆಗಲ್ಲ ಇವಾಗ ಇದೆಲ್ಲ ಮಾಡ್ಕೊಳಕ್ಕೆ ಇದಾಗಲ್ಲ. ಇದೆಲ್ಲ ಮಣಿ ತಗ್ಲುತ್ತೆ. ಇದು ಮಾಡಕ್ಕಾಗಲ್ಲ. ಬೀಳಲ್ಲ ಸ್ಟಿಚಸ್ಸು ಅದು ಇದು ಅಂತಾನೇ ಹೇಳಿದ್ರು ಗೈಸ್. ಅವಾಗ ಅನ್ಸ್ತು ಯಪ್ಪಾ ಇದನ್ನ ಯಾಕಾದ್ರೂ ತಗೊಂಡು ಅಂತ ಒಂದ್ ಪಾಯಿಂಟ್ ಅಲ್ಲಿ ನಾನು ವಾಪಸ್ ಕೊಡಕ್ ತಗೊಂಡೇ ಹೋದೆ ಫೈನಲ್ ಆಗಿ ಅಂಗಡಿಗೆ. ಅಣ್ಣ ಇದನ್ನ ಎಲ್ಲೂ ರೆಡಿನೇ ಮಾಡ್ಕೊಡ್ತಾ ಇಲ್ಲ. ಇದ್ ನನ್ಗ್ ಬೇಡ ವಾಪಸ್ ತಗೊಳ್ಳಿ. ಬೇರೆ ಏನಾದ್ರು ತಗೊಳ್ತೀನಿ ಅದ್ರ ಮೇಲೆ ಅಂತ ಹೇಳಿ ಬೇರೆ ಏನಾದ್ರು ಬಂದಿದೆ ಡ್ರೆಸ್‌ಗಳು ತೋರ್ಸಿ ಅಂತ ಸೀದಾ ತಗೊಂಡ್ ಹೋದೆ. ಅವರು ಕೂಡ ಒಂದು ಇಲ್ಲಿ ಬ್ಯಾಕ್ ಸೈಡ್ ಇದೆ ಅಂಗಡಿ. ಅವ್ರ ಹತ್ರ ಹೋಗಿ ಇದನ್ನ ಮಾಡ್ಕೊಡ್ತಾರೆ. ಹೋಗಿ ಆರ್ಡರ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಹೋದ್ರು ಕೂಡ ಅವರು ಕೂಡ ಆರ್ಡರ್ ಮಾಡ್ಕೊಡ್ತಾ ಇಲ್ಲ. ಯಾರು ಕೂಡ ಮಾಡ್ತಾ ಇಲ್ಲ ಈ ತರ ಡಿಟೈಲಿಂಗ್ ಇರೋಂಥದ್ದು. ಇದು ನನ್ನ ಬಾಡಿಗೆ ಇದು ನನ್ನ ಸೈಜ್ ಡ್ರೆಸ್ಸುನು ಅಲ್ಲ. ಎಕ್ಸಾಕ್ಟ್ ಆಗಿ ನನ್ನ ಸೈಜ್ ಡ್ರೆಸ್ ಏನಾದ್ರು ತಗೊಂಡಿದ್ರೆ ಅಟ್ಲೀಸ್ಟ್ ನನ್ಗೆ ಕರೆಕ್ಟ್ ಆಗಿ ಆಗ್ತಾ ಇದೆಯಪ್ಪ. ಇದು ಆರ್ಡರ್ ಮಾಡೋ ಪ್ರಾಬ್ಲಮ್ ಏನು ಇಲ್ಲ ಅಂತ ಅನ್ಕೊಳ್ಬೋದಾಗಿತ್ತು. ಬಟ್ ಇದು ಎಲ್ ಸೈಜ್ ಡ್ರೆಸ್ಸು.
ಇದರಲ್ಲಿ ಎಸ್ ಸೈಜು ಸ್ಮಾಲ್ ಅಥವಾ ಮೀಡಿಯಮ್ ಇದ್ರೆ ಕೊಡಿ ಅಂತಾನು ಹೋದೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಸೈಜ್ ಆದ್ರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನನಗೆ ಮಿಡಿದು ಒಂದ್ ಸ್ವಲ್ಪ ದೊಡ್ಡದಿದ್ರು ಏನು ಪ್ರಾಬ್ಲಮ್ ಇಲ್ಲ. ಹಿಂಗ್ ಸರಿಸ್ಕೊಂಡು ಕಟ್ಕೋಬಹುದು. ಈ ಒಂದು ಟಾಪ್ ಏನಿರುತ್ತೆ ಇದು ಸ್ಟಿಚ್ ಮಾಡ್ಸಿಲ್ಲ ಅಂದ್ರೆ ಇಲ್ಲಿ ಆರ್ಮೂಲ ಅಂದ್ರೆ ಇಲ್ಲಿ ಕೆಳಗಡೆ ಏನಾಗುತ್ತೆ ಇದು ಹ್ಯಾಂಡ್ಸ್ ಹತ್ರ ಇದು ಫುಲ್ ಡೀಪ್ ಬಂದ್ಬಿಡುತ್ತೆ ಸ್ಟಿಚ್ ಮಾಡ್ಸಿಲ್ಲ ಅಂತ ಅಂದ್ರೆ. ಇಂದ ಬ್ಯಾಕ್ ಸೈಡ್ ಏನಾದ್ರು ಬರೀ ಬ್ಯಾಕ್ ಸೈಡ್ ಹಾರ್ಟ್ ಮಾಡಿಸ್ತೀವಿ, ಇಲ್ಲಿ ಡಾಟ್ ಗಳನ್ನ ಕೊಡಿಸ್ತೀನಿ ಅಂತಂದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಫುಲ್ ಲೂಸ್ ಆಗ್ಬಿಡುತ್ತೆ, ಇಲ್ಲಿ ತನಕ ಡೀಪ್ ಬಂದ್ಬಿಡುತ್ತೆ, ಅಸಹ್ಯವಾಗಿರುತ್ತೆ. ಸೊ ನಮ್ಗೆ ಆ ಕಡೆ ಈ ಕಡೆನೆ ಸ್ಟಿಚ್ ಮಾಡ್ಬೇಕು ಅಂದ್ರೆ ಸೈಡ್ಸ್ ಏನಿರುತ್ತೆ ಅಲ್ಲೇ ಆಲ್ಟರ್ ಮಾಡ್ಬೇಕು. ಅಲ್ಲಿ ಆಲ್ಟರ್ ಮಾಡಿದ್ರೆ ಮಾತ್ರ ಫಿಟ್ಟಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ, ನೀಟಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಗೆ ಇಲ್ಲಿ ತನಕ ಡೀಪ್ ಇರುತ್ತೆ, ಇಲ್ಲಿ ತನಕ ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಈ ಒಂದು ತಲೆನೋವು ಯಾರಾದ್ರೂ ಇಲ್ಲೊಂದು ಡಾಟ್ ಹಾಕೊಟ್ಟು ಕ್ಲೋಸ್ ಮಾಡ್ಕೊಡ್ತೀನಿ ಅಂತಾನೆ ಹೇಳ್ತಾರೆ. ಯಪ್ಪಾ ದೇವ್ರೆ ಇದನ್ನ ತಗೊಂಡು ಯಾಕಾರ ತಗೊಂಡಪ್ಪ ಅಂತ ಅಂಗಡಿಗೆ ವಾಪಸ್ ತಗೊಂಡ್ ಹೋಗ್ಬಿಟ್ಟು ಇಲ್ಲಿ ಬಿಡಿ ಏನೋ ಮಾಡ್ಕೊಂಡು ಹಾಕೊಳ್ತೀನಿ ಅಂದ್ಬಿಟ್ಟು ಇದನ್ನೇ ವಾಪಸ್ ತಗೊಂಡ್ ಬಂದೆ. ಫೈನಲ್ ಆಗಿ 3000 ಸಮಥಿಂಗ್ ಇದಕ್ಕೆ ನಾವು ಪೇ ಮಾಡಿದ್ದು ಈ ಡ್ರೆಸ್ಗೆ ಅಷ್ಟೇ ಗೈಸ್, ಬೇರೆ ಏನು ಅಲ್ಲ. ಇವಾಗ ಬಂದು ಈ ಒಂದು ಆ ಮೂರನೇ ಡ್ರೆಸ್ ಇದ್ಯಾರ್ದು ಅಂತ ಕಂಡುಹಿಡಿತೀರಾ? ಕಂಡುಹಿಡಿಯೋದೇನು ಬೇಡ, ಇದು ಯಾಕಂದ್ರೆ ಇದನ್ನ ಇನ್ನು ನೋಡ್ತಾ ಇರ್ಬೋದು ಪ್ಯಾಕೆ ಓಪನ್ ಮಾಡಿಲ್ಲ ಹಂಗೆ ಇದೆ. ಈ ಒಂದು ಅನ್ಪ್ಯಾಕ್ ಮಾಡೋದು ನಿಮ್ ಜೊತೆನೆ ಇವಾಗ್ಲೇ ನಡೀತಾ ಇದೆ. ಇದಕ್ ಮುಂಚೆ ನಾವು ಪ್ಯಾಕೆ ಓಪನ್ ಮಾಡಿಲ್ಲ. ಏನಕ್ಕಪ್ಪ ಅಂದ್ರೆ ಈ ಡ್ರೆಸ್ ನ ಹಾಕೊಂಡೆ ಇಲ್ಲ. ಸೊ ಈ ತರ ನಮ್ ನಿರೀಕ್ಷೆನೂ ಹಂಗೆ ಮಾಡಿದಾಳೆ, ನಮ್ ರಾಜೇಶ್ವರಿನೂ ಹಂಗೆ ಮಾಡಿದಾಳೆ. ಇದು ಬಂದು ನಮ್ ರಾಜಿ ಡ್ರೆಸ್ಸು, ನಮ್ ಡುಮ್ಮಿ ಇದಾರಲ್ಲ ಅವ್ಳ ಡ್ರೆಸ್ಸು. ಏನಕ್ಕಪ್ಪ ಅಂತ ಅಂದ್ರೆ ಡ್ರೆಸ್ ನ ತಗೊಂಡ್ ಬಂದಿದ್ದಾಯ್ತು, ಬಂದ್ಮೇಲೆ ಅಕ್ಕ ಚೇಂಜ್ ಮಾಡಿದ್ಲು ಮನ್ಸನ್ನ. ನಾನು ಆ ಬಟ್ಟೆ ತಗೊಂಡ್ ಬಂದಾದ್ಮೇಲೆ ನಾನು ಈ ಡ್ರೆಸ್ ತಗೊಂಡ್ ಬಂದಾದ್ಮೇಲೆ ಯಾಕೋ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನನ್ ಡ್ರೆಸ್ ಅಂತಂದ್ರೆ. ಇದು ಬೇಡ ಕಣೆ ಬೇರೆ ಏನಾರ ಹಾಕು 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 ಅಂತ ಅಂದ್ರು. ಹಾಗಾಗಿ ನಾನ್ ಅನ್ಕೊಂಡೆ ಅಟ್ಲೀಸ್ಟ್ ರೆಂಟ್ ನೋಡೋಣ ಅಂತ ಹೋಗ್ ನೋಡೋಣ, ರೆಂಟ್ ಆದ್ರೂ ಬೈ ಮಾಡೋಣ ಅಂತ ನಾನ್ ರೆಂಟ್ ನೋಡಕ್ ಹೋದ್ರೆ ಹೋಗಿದ್ ನಾನು ತಗೊಂಡಿದ್ದ ಅಕ್ಕ. ಈ ತರ ಆಯ್ತು ಗೈಸ್. ಅವಳು ತಗೊಂಡೆ ಬಂದು ನಾನ್ ತಗೊಳ್ಳಿಲ್ಲ, ಅದನ್ನ ತಂದಿರೋದೇ ಹಾಕೊಂಡೆ. ಅವಳು ತಂದಿರೋದ್ ನೆತ್ತಿಟ್ಟು ರೆಂಟ್ ಮಾಡಿ ಬೇರೆ ಬಟ್ಟೆ ಹಾಕೊಂಡೆ. ಅಲ್ಲಿ ನಾವು ಚಿಕ್ಕಪೇಟೆಯಿಂದ ಏನೇ ಬಟ್ಟೆ ತಂದ್ರು ಇಷ್ಟಿಷ್ಟು ದಪ್ಪ ಕವರ್ ಚೀಲ ತುಂಬಿ ಕೊಡ್ತಾರೆ ಗೈಸ್. ಇಟ್ಕೊ ಬರಕ್ಕೆ ಕಷ್ಟ, ಅಷ್ಟು ದೊಡ್ಡವಿರ್ತವೆಲ್ಲ ಸಿಕ್ಕಾಪಟ್ಟೆ ದೊಡ್ಡ. ಅಂದ್ರೆ ನಾವು ಹುಡುಕ್ತಾ ಇದ್ದಿದ್ದು ದೊಡ್ಡದಾಗಿರೋ ಡ್ರೆಸ್ಸೇನೆ. ಸಿಂದ್ರಲ್ಲ ಓ ನನ್ನ ಸಿಂದ್ರಲ್ಲ ಅಂತ ಈ ಡ್ರೆಸ್ ಹಾಕೊಂಡು ಆಟಾಡ್ಬೇಕು. ಫುಲ್ಲು ಕ್ಯಾನ್ ಇರುತ್ತೆ ಗೈಸ್, ಹೆವಿ ಇರುತ್ತೆ. ಅಂದ್ರೆ ನಾವು ಇದು ಏನ್ ಕಲರ್ ಬರುತ್ತೆ ಗೈಸ್ ನೀವೇ ಕಮೆಂಟ್ ಮಾಡಿ. ಇದೊಂಥರ ಡಿಸ್ಟಂಪರ್ ಕಲರ್, ಡಿಸ್ಟಂಪರ್ ಸ್ಕೈ ಬ್ಲೂನ ಆನಂದ ಕಲರ್ ಬರುತ್ತೆ ಅನ್ಸುತ್ತೆ. ನೋಡ್ತಾ ಇರ್ಬೋದು ಇದು ಇಷ್ಟೇ ಅಗ್ಲ, ಸಿಕ್ಕಾಪಟ್ಟೆ ಫ್ಲೇರ್ ಆಗೈತೆ ಗೈಸ್. ಹಾಕಂಡ್ರೆ ನನ್ ಒಳಗಡೆ ಎಲ್ಲ ಫುಲ್ಲು ನೋಡಿ. ಇದು ಡಬಲ್ ಲೇಯರು ನೆಟ್ ಕೊಟ್ಟಿದ್ದಾರೆ, ಮತ್ತೆ ಒಂದ್ ಲೇಯರು ಲೈನಿಂಗ್ ಕೊಟ್ಟಿದ್ದಾರೆ, ಮತ್ತೆ ನೋಡ್ತಾ ಇರ್ಬೋದು ಒಂದ್ ಲೇಯರ್ ಕ್ಯಾನ್ ಕೊಟ್ಟಿದ್ದಾರೆ, ಮತ್ತೆ ಒಂದ್ ಲೇಯರು ಲೈನಿಂಗ್ ಕೊಟ್ಟಿದ್ದಾರೆ. ಅಗ್ಲನೂ ಇದೆ, ತುಂಬಾ ಫ್ಲೇರ್ ಆಗೈತೆ ಗೈಸ್. ಆಕ್ಚುಲಿ ಅಲ್ಲಿ ಅಂಗಡಿಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಡಾಲ್ಗೆ ಇದೇ ಡ್ರೆಸ್ ನ ರೆಡ್ ಕಲರ್ ಹಾಕಿ ನಿಲ್ಸಿದ್ರು. ನನ್ನ ಹತ್ರ ಇನ್ಗೆ ಫೋಟೋ ಇದ್ರೆ ನಾನು ಇಲ್ಲಿ ಹಾಕ್ತೀನಿ. ಆ ಡ್ರೆಸ್ ನೋಡಿನೇ ಇಷ್ಟ ಆಗಿ ಅವಳು ತಗೊಂಡಿದ್ದು, ಈ ಕಲರ್ ನ ತಗೊಂಡಿದ್ದು. ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕಿರುವಾಗ. ಅದು ಒಂಥರ ಫ್ಲೇರ್ ಆಗಿ ಮಿಡಿ ಇರಕ್ಕೂ ಈ ಒಂದು ಟಾಪ್ ಹಾಕಿರಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಗಡಿ ಹೆಸರು ನೆನಪಿಲ್ಲ ಗೈಸ್. ಇನ್ ಕೇಸ್ ಏನಾದ್ರು ನಾನು ಇದ್ರಲ್ಲಿ ಶಾಪಿಂಗ್ ಬ್ಲಾಗ್ ಅಲ್ಲಿ ಏನಾದ್ರು ಹೇಳಿರ್ತೀನಿ ಅಂತ ಅನ್ಸುತ್ತೆ, ಹೋಗಿ ನೋಡಿ. ಇಲ್ಲಾಂದ್ರೆ ನಾನೇ ನೋಡ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಯಾವ ಅಂಗಡಿ ಹೆಸರು ಅಂತ ಗೊತ್ತಾದ್ರೆ ಹಾಕ್ತೀನಿ. ಸೊ ನೋಡಿದೊಂದು ದೊಡ್ಡ ಕತೆ ಆಯ್ತಾ. ಸೈಡ್ ಅಲ್ಲಿ ಜಿಪ್ ಕೊಟ್ಟಿರ್ತಾರೆ ಗೈಸ್. ಇದು ಎಲ್ಲಾನು ಪ್ಯಾಡೆಡ್ ಇಟ್ಟಿರ್ತಾರೆ, ಬೇಕು ಅಂದ್ರೆ ಟೈಲರ್ ಹತ್ರ ಕೊಟ್ಟು ತೆಗಿಸ್ಬೇಕು. ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಒಂದ್ ಶಾಪ್ ಅಲ್ಲಿ, ಆ ಶಾಪ್ ಏನಾದ್ರು ನೆನಪಾದ್ರೆ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಇದಕ್ಕೆ ನಾವು ಪೇ ಮಾಡಿದ್ದಂಥದ್ದು 2600 rupees ಅಂತ ಅನ್ಸುತ್ತೆ ಗೈಸ್. ಟ್ಯಾಗ್ ಕೂಡ ಹಂಗೆ ಇದೆ, ಮುಚ್ಚಿಲ್ಲ ನೋಡಿ. 3040 ರೂಪಾಯಿ ಇದ್ರ ಮೇಲೆ ಇರೋಂತ ಪ್ರೈಸು. ಬಟ್ ನಾವು ಪೇ ಮಾಡಿರೋದು ಇದಕ್ಕೆ ಎಷ್ಟಪ್ಪ ಅಂತ ಅಂದ್ರೆ ನನ್ನ ಪ್ರಕಾರ 2500 rupees, ಇಲ್ಲಾಂದ್ರೆ 2600 rupees ನಾವು ಪೇ ಮಾಡಿದ್ವಿ. ಎಕ್ಸಾಕ್ಟ್ ಆಗಿ ಅಂತೂ ನನಗೆ ನೆನಪಿಲ್ಲ, ಅವ್ಳಿಗೂ ನೆನಪಿಲ್ಲ. ಅವ್ಳಿಗೆ ಇನ್ನೆಲ್ಲ ನೆನಪಿರುತ್ತೆ, ನಮ್ಗೆ ನೆನಪಿಲ್ಲ.
ತಗೊಳ್ಳೋದು 2,500 ಕೊಟ್ಟು ಡ್ರೆಸ್ ತಗೊಂಡು ಎಷ್ಟು ಬುದ್ಧಿವಂತರಿದ್ರೆ ಇದನ್ನ ಆ ತರ ಮಾಡ್ತಾರೆ. ಇದನ್ನ ಬುದ್ಧಿವಂತರು ಮಾತ್ರ ಮಾಡಕ್ ಸಾಧ್ಯ ಗೈಸ್. ಎಲ್ರು ಮಾಡಕ್ಕಾಗಲ್ಲ. ಈಗ ನಾನ್ ಮಾಡಕ್ಕಾಗಲ್ಲ ಆ ತರ ಕೆಲ್ಸ. ಅವಳಂತ ಟ್ಯಾಲೆಂಟೆಡ್ ಗರ್ಲ್ ಏನಿರ್ತಾರೆ ಅವ್ರು ಮಾತ್ರ ಮಾಡಕ್ಕಾಗಲ್ಲ. ನಾವೆಲ್ಲ ಸಣ್ಣ ಇರ್ತೀವಿ ಆಯ್ತಾ. ಆಲ್ಟ್ರೇಷನ್‌ಗೆ ಓಕೆ ಜಾಸ್ತಿ ಹಿಡಿಬೇಕಪ್ಪ ಇದನ್ನ ಅದು ಇದು ಮಾಡ್ಬೇಕು ಕೆಲ್ಸ ಐತೆ ಅಂತೆಲ್ಲ ದುಡ್ಡು ಕೊಡ್ತೀವಿ ನಾವು. ಜಾಸ್ತಿ ಆಲ್ಟ್ರೇಷನ್‌ಗೆ ದುಡ್ಡು ಕೊಡ್ತೀವಿ. ಇವಳ ಅಕ್ಕ ಏನ್ ಮಾಡಿದ್ಲು ಅಂಗಡಿಯವರೇ ಸಜೆಸ್ಟ್ ಮಾಡಿದ್ರು ಒಂದ್ ಶಾಪ್‌ಗಳನ್ನ. ಅಲ್ಲಿ ಚಿಕ್ಕಪೇಟೆಲಿ ಏನಪ್ಪಾ ಅಂದ್ರೆ ಯಾವ್ದೇ ಅಂಗಡಿಯಲ್ಲಿ ತಗೊಂಡ್ರು ಓಕೆ ಇಲ್ಲೇ ಹೋಗಿ ಇಲ್ಲೇ ಗೊತ್ತಿರೋರು ಇದಾರೆ ಮಾಡ್ಕೊಡ್ತಾರೆ ಚೆನ್ನಾಗ್ ಮಾಡ್ಕೊಡ್ತಾರೆ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಕಳ್ಸೋದ್ ಓಕೆ. ರಿಸೆಪ್ಷನ್ ಡ್ರೆಸ್‌ನ ಇವಳು ಫಸ್ಟ್ ಡೇ ಶಾಪಿಂಗ್ ಅಲ್ಲೇ ತಗೊಂಡ್ಬಿಟ್ಟಿತ್ತು. ಅಂದ್ರೆ ಇನ್ನು ನಿಶ್ಚಿತಾಗಿ ನಿರೀಕ್ಷೆಗೆ ಯಾರಿಗೂ ಡ್ರೆಸ್ ತಗೊಂಡಿರ್ಲಿಲ್ಲ. ಆಲ್ಟ್ರೇಷನ್ ನಿಶ್ಚಿತ ನಿರೀಕ್ಷೆದು ಏನು ಇರ್ಲಿಲ್ವಲ್ಲ. ಫಸ್ಟ್ ಇವಳ್ದೇ ಇದ್ದಿದ್ದು. ಸೊ ಇವತ್ ಕೊಟ್ರೆ ನೆಕ್ಸ್ಟ್ ನಾಳೆ ಬರ್ತೀವಲ್ವಾ ಹೇಗಿದ್ರು ಶಾಪಿಂಗ್ ಬರ್ತೀವಿ ಇಸ್ಕೊಂಡ್ ವಾಪಸ್ ಹೋಗ್ಬೋದು. ಮತ್ತೆ ಚಿಕ್ಕಪೇಟೆಗೆ ಹುಡ್ಕೊ ಬರಕ್ ಕಷ್ಟ ಆಗತ್ತೆ ಅಂತ ಏನ್ ಮಾಡುದು ಅಂತಂದ್ರೆ ಅವತ್ತೇ ಕೊಟ್ಲು. ಅವತ್ತು ಅಕ್ಕ ಹೋದ್ಲು ಒಬ್ರು ಅವ್ರು ಸಜೆಸ್ಟ್ ಮಾಡಿರೋರ್ ಹತ್ರನೇ ಹೋದ್ಲು. ಹೋದ್ರೆ ಅಲ್ಲಿ ಅವ್ರು ಎಷ್ಟು ಕೇಳ್ಬೇಕು ಆಲ್ಟ್ರೇಷನ್ ಮಾಡಕ್ಕೆ ಜಸ್ಟ್ ಜಸ್ಟ್ ಏನು ಮಾಡಿಲ್ಲ ಗೈಸ್. ಹುಡ್ಕುದ್ರು ಏನು ಮಾಡ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ಲ ನೋಡಿ ಆಲ್ಟ್ರೇಷನ್ ಅಂದ್ರೆ ಹುಡುಕಿದ್ರು ಏನು ಕಾಣಿಸ್ತಾ ಇಲ್ಲ. ಸ್ಟಿಚಸ್ ನ ಹಾಕಿದ್ದಾರೆ ಇಲ್ಲಿ. ಒಂದು 2 ಸ್ಟಿಚಸ್ ನ ಹಾಕಿದ್ದಾರೆ ಅಷ್ಟ್ ಬಿಟ್ರೆ. ಏಕೆಂದ್ರೆ ಅವಳ ಬಾಡಿಗೆ ಕರೆಕ್ಟ್ ಆಗೈತೆ ಡ್ರೆಸ್. ಏನು ಜಾಸ್ತಿ ಆರ್ಡರ್ ಮಾಡೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಟಕ್ ಮಾಡ್ಬೇಕು ಹಿಡಿಬೇಕಿತ್ತೇನೋ ಅಷ್ಟೇ. ಅದ್ ಬಿಟ್ರೆ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಿತ್ತು ಮೇನ್ ಇಷ್ಟೇನೆ. ಇದು ಬಿಟ್ರೆ ಇನ್ನೇನು ಕೆಲ್ಸ ಇಲ್ಲ. ಇದು ಲೈನಿಂಗ್ ಹಾಕಿಲ್ಲ ಇದು ಏನು ಇಲ್ಲ. ನೆಟೆಡ್ ಕ್ಲಾತ್ ನ ಜಸ್ಟ್ ಹಿಂಗ್ ಹಾಕಿರೋದು ನೋಡಿ ನಾನೇ ಕಾಣಿಸ್ತೀನಿ ಇಷ್ಟ ಹಾಕಿರೋದು. ಇದಕ್ಕೆ ಎಷ್ಟು ಈ ಒಂದು ಟಾಪ್ ನ ಆರ್ಡರ್ ಮಾಡಕ್ಕೆ ಎಷ್ಟು ಕೊಟ್ಟಿರ್ಬೋದು ನೀವ್ ಗೆಸ್ ಮಾಡಿ. ಗೆಸ್ ಮಾಡಿ. ನೀವೆಲ್ಲ ಬುದ್ಧಿವಂತರಿದ್ದೀರಾ. ನೀವ್ ಗೆಸ್ಸು ಅಷ್ಟ್ರ ತನಕ ಮಾಡಕ್ಕೂ ಸಾಧ್ಯ ಇಲ್ಲ ಗೈಸ್. ಅವ್ರು ಕೇಳ್ತಾ ಇದ್ರು ನನ್ಗೆ ಬೇರೆ ಕಡೆ ಎಲ್ಲೋ ಕೆಲ್ಸ ಇತ್ತು. ನಮ್ ಮದ್ಕೇರ್ ಬಂದಿದ್ರು ಅವ್ರು ಬಟ್ಟೆ ತೆಗಿತಾ ಇದ್ರು. ನಮ್ಮ ಅಪ್ಪರಿಗೆ ಬಟ್ಟೆ ತೆಗಿತಾ ಇದ್ರು. ಹಾಗಾಗಿ ಬಾ ನೋಡು ಅಂತ ನನ್ನನ್ನ ಕರೆದ್ರು ಗೈಸ್. ಹಾಗಾಗಿ ಸರಿ ಕೊಡ್ತಾ ಇರು ಅಲ್ಲಿ ಹೋಗ್ ಬರ್ತೀನಿ ಅಂತ ಹೇಳೋಷ್ಟೊತ್ತಿಗೆ ಬಾಂಬ್ ಹಾಕ್ ಬಂದ್ಬಿಟ್ಟಿದ್ದಾಳೆ ಗೈಸ್ ಅವ್ಳು. ಇದಕ್ಕೆ 1300 ರುಪೀಸ್ ಕೊಟ್ಟಿದ್ದಾಳೆ ಜಸ್ಟ್ ಒಂದ್ 2 ಹೊಲಿಗೆ ಹಾಕೊಡಕ್ಕೆ. ಎಷ್ಟು ಬುದ್ಧಿವಂತಿ ಇರ್ಬೇಕು ಇವಳು. ಇವಳಿಗೆ ಸುಮ್ನೆ ಬೆಳ್ದಿದ್ದಾಳ ಅಥವಾ ಬುದ್ಧಿ ಬೆಳ್ದಿದ್ಯಾ ಒಂದು ಗೊತ್ತಾಗ್ತಲ್ಲ. ಅಟ್ಲ ಬುದ್ಧಿ ಇಲ್ಲ ಗೈಸ್. ಅವ್ರು ಸ್ಕ್ಯಾಮ್ ಮಾಡ್ತಾರೆ ಇವ್ರಿಗೆ ಬುದ್ಧಿ ಇಲ್ವಾ. ಅಷ್ಟು ಅಲ್ಲ ವರ್ತ್ ಇದೆಯಾ ನಾನು 1300 ಕೊಡಕ್ಕೆ. ಇದ್ರಲ್ಲಿ ಏನಿದೆ ಸೀಕ್ವೆನ್ಸ್ ವರ್ಕ್ ಇದೆಯಪ್ಪ ಹಚ್ಬೇಕು ಇದನ್ನೆಲ್ಲ ತೆಗಿಬೇಕು ಆಲ್ಟರ್ ಮಾಡ್ಬೇಕು ಜಾಸ್ತಿ ಟೈಮ್ ತಗೊಳುತ್ತೆ ಅಂದ್ರೆ ಇಟ್ಸ್ ಓಕೆ ಹಾಕ್ಬೋದು. ನೋಡಿ 2 ಸೈಡು ಅಷ್ಟೇನೆ ಈಸಿಯಾಗಿ ಸ್ಟಿಚ್ ಹಾಕ್ಬೋದು. ಇವ್ರಿಗೆ ವರ್ಕ್ ಬಂದಿರೋದು ಮೇಲೆ ಮತ್ತೆ ಕೆಳಗೆ. ಅಷ್ಟು ಬುದ್ಧಿ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಹೇಳಿ. ಚಿಕ್ಕಪೇಟೆಲಿ ನೋಡಿ ಮಾಡಿ ಕೇಳಿ ವರ್ತ್ ಅನ್ಸಿದ್ರೆ ಮಾಡ್ಕೊಡಿ. ಇಲ್ಲಾಂದ್ರೆ ಇನ್ನೊಬ್ರ ಹತ್ರ ಹೋಗಿ ಅದೇನು ಒಂದೇ ಅಲ್ಲ ಬೇಜಾನ್ ಇರ್ತಾರೆ ಮಾಡ್ಕೊಡಕ್ಕೆ. ಅದ್ರದೇ ಅಂತ ಒಂದು ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಕಂಪ್ಲೀಟ್ ಆಗಿ ಬರೀ ಅವರೇ ಬೋಟಿಕ್ ಈ ತರ ಡಿಸೈನರ್ ಗಳ ಬಟ್ಟೆಗಳನ್ನೆಲ್ಲ ಆರ್ಡರ್ ಮಾಡಕ್ಕೆ ಈ ತರಾನೇ ಇರ್ತಾರೆ. ನೋಡ್ತಾ ಇರ್ಬೋದು ಫೋರ್ತ್ ಡ್ರೆಸ್. ಇದನ್ನು ಕೂಡ ನೋಡಿರಲ್ಲ ಏನಕ್ಕಪ್ಪ ಅಂದ್ರೆ ಇದನ್ನ ಕೂಡ ಹಾಕಿಲ್ಲ. ಇದು ನಮ್ ನಿರೀಕ್ಷೆಗೆ ಅಂತ ಚಿಕ್ಕಪೇಟೆಯಲ್ಲೇ ತಗೊಂಡ್ ಬಂದಿದ್ದು. ಆಕ್ಚುಲಿ ನಮ್ ನಿಶ್ಚಿತಾಗಿ ನಮ್ ನಿರೀಕ್ಷೆಗೆ ಇಬ್ರಿಗೂ ಸೇಮ್ ಅಂಗಡಿಗೆ. ಐ ಥಿಂಕ್ ಅದು ಲೀಲಾ ಇದು ಸ್ಕರ್ಟ್. ಇಲ್ಲಿ ಸಿಕ್ಕಾಪಟ್ಟೆ ಪ್ಲೇಯರ್ ಸಿಕ್ಕಾಪಟ್ಟೆ ದೊಡ್ಡ ಡ್ರೆಸ್ ಗೈಸ್ ಇದು. ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ನೋಡ್ತಾ ಇರ್ಬೋದು ಫಸ್ಟ್ ಲೇಯರು ಸೆಕೆಂಡ್ ಲೇಯರು ಅಂಡ್ ಥರ್ಡ್ ಲೇಯರು ಮತ್ತೆ ಕ್ಯಾನ್ ಕೊಟ್ಟಿದ್ದಾರೆ ಒಂದು ಈ ತರ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಲೇಯರ್ ಕಾಣಿಸುತ್ತೆ. ಅಂಡ್ ಅದ್ರ ಒಳಗಡೆ ಸಿಕ್ಕ ಆಗುತ್ತೆ ಇನ್ನೊಂದು ಲೇಯರ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಸ್ಲೀವ್ಲೆಸ್ ಇಷ್ಟ ಇಲ್ಲ ಅಂತ ಅಂದ್ರೆ ಬೇಕಾದ್ರೆ ನಿಮ್ಗೆ ಒಳಗಡೆ ಸ್ಲೀವ್ ಕೂಡ ಕೊಟ್ಟಿರ್ತಾರೆ ಅಟ್ಯಾಚ್ ಕೂಡ ಮಾಡಿಸ್ಕೊಳ್ಬಹುದು. ಅಂಡ್ ಈ ಡ್ರೆಸ್ ಬಂದು ನಮ್ ನಿಶ್ಚಿತ ಅದು ಗೈಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಡ್ರೆಸ್ ನ ತಗೊಳಕ್ ಹೋದಾಗ ಆಕ್ಚುಲಿ 2 ಪೀಸ್ ಇತ್ತು. ಇದರಲ್ಲಿ 2 ಅಥವಾ 3 ಕಲರ್ ಇತ್ತು. ತುಂಬಾನೇ ಇಷ್ಟ ಆಯ್ತು. ನೋಡಿದ ತಕ್ಷಣ ಇಷ್ಟ ಆಯ್ತು. ಯಾರಾದ್ರೂ ಒಬ್ರು ತಗೊಂಡ್ ಬಿಡೋಣ ಈ ಡ್ರೆಸ್ ನ ಅಂತ. ಇದೊಂಥರ ಲೈಟ್ ಲ್ಯಾವೆಂಡರ್ ಕಲರ್ ಬರುತ್ತೆ ಗೈಸ್. ಇದರಲ್ಲಿ ಕಾಣಿಸುತ್ತಿಲ್ಲ ಕಂಪ್ಲೀಟ್ ಆಗಿ ಸ್ಟೋನ್ ವರ್ಕ್. ಕಂಪ್ಲೀಟ್ ಹ್ಯಾಂಡ್ಸು ಫುಲ್ ಎಲ್ಲಾನು ನೋಡ್ತಾ ಇರ್ಬೋದು. ಈ ರೀತಿ ಕಂಪ್ಲೀಟ್ ಆಗಿ ಸ್ಟೋನ್ ವರ್ಕ್ ಕೊಟ್ಟಿರೋಂಥದ್ದು ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನು ಇದು ಫುಲ್ ಸ್ಲೀವ್ ಆಗಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಈ ರೀತಿ ಹ್ಯಾಂಗಿಂಗ್ ಬಿಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ 2 ಸೈಡ್ ಕೊಟ್ಟಿದ್ದಾರೆ. ಸ್ಲೀವ್ ಫುಲ್ ಈ ರೀತಿ ಸೀಕ್ವೆನ್ಸ್
ಈ ರೀತಿ ಸ್ಟೋನ್ಸು, ಈ ರೀತಿ ಮಣಿಗಳನ್ನ ಹಾಕಿ ಈ ರೀತಿ ಕಂಪ್ಲೀಟ್ ಆಗಿ ವರ್ಕ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ವೆಯ್ಟ್ ಐತೆ ಈ ಡ್ರೆಸ್ ಅಂತೂ. ನೋಡಿದ ತಕ್ಷಣ ಇದು ಯಾರಿಗಾದ್ರೂ ಒಬ್ರಿಗೆ ತಗೊಳ್ಳೋಣ ಅಂತ ಫಿಕ್ಸ್ ಆದ್ವಿ. ಇದ್ರಲ್ಲಿ ಕಲರ್ ಆಪ್ಷನ್ಸ್ ಇದ್ದಿದ್ರಿಂದ 2 ಡ್ರೆಸ್‌ಗಳನ್ನ ಕಲರ್ ಚೇಂಜ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಬಟ್ ಆದ್ರೆ ನಮ್ ನಿರೀಕ್ಷೆ ಒಪ್ಲಿಲ್ಲ. ಬೇಡ ನಾನ್ ಬೇರೆ ತರ ತಗೊಳ್ತೀನಿ. ಇಬ್ರಿಗೂ ಸೇಮ್ ಬೇಡ ಅಂತ ಅದಕ್ಕೆ ಆ ಡ್ರೆಸ್ಸಿಗೆ ಕೊಟ್ವಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಹೆವಿ ಗ್ರ್ಯಾಂಡಾಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡ್ರೆಸ್ ಹಾಕೊಂಡಾಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಮ್ ನಿಶ್ಚು. ಜೊತೆಗೆ ನೋಡಕ್ಕೂ ಕೂಡ ಡೈರೆಕ್ಟ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದ್ರಲ್ಲಿ ಅದು ಬ್ಲೀಚ್ ಆಗ್ತಾ ಇದೆ ಬೆಳಕಿಗೂ ಇದಕ್ಕೂ. ಬಟ್ ಡೈರೆಕ್ಟ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಇದು ಕೂಡ ತುಂಬಾ ಫ್ಲೇರ್ ಆಗಿದೆ. ತುಂಬಾ ಅಗಲ ಬಂದಿರುತ್ತೆ. ಚೆನ್ನಾಗಿದೆ. ಇಲ್ಲಿ ಅದೇ ಸೇಮ್ ಡಿಟೈಲಿಂಗ್‌ನ ಇಲ್ಲಿ ಸೊಂಟದ ಹತ್ರ ಕೂಡ ಕೊಟ್ಟಿದ್ದಾರೆ. ಈ ತರ ಅಡ್ಜಸ್ಟಬಲ್ಲು ಈ ರೀತಿ ಲಾಡಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಇದು ಕೂಡ 1 ಲೇಯರ್, ಸೆಕೆಂಡ್ ಲೇಯರ್ ಇದು ಸೇಮ್ ಅದಕ್ಕೆ ಹೇಗಿದೆಯೋ ಇದಕ್ಕೂ ಕೂಡ ಒಂದು ಕ್ಯಾನ್ ಹಾಕಿ ಈ ರೀತಿ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಇರೋದು. 2 ಡ್ರೆಸ್‌ಗಳನ್ನ ತಗೊಂಡಿದ್ದು ಚಿಕ್ಕಪೇಟೆ ಮುಂಚೆನೆ ಹೇಳಿರೋ ಹಾಗೆ ಆ, ಚಿಕ್ಕಪೇಟೆಯಲ್ಲಿ ಯಾವ್ದೋ ಒಂದು ಶಾಪ್ ಹೆಸರು ನಂಗೆ ನೆನಪಾಗ್ತಾ ಇಲ್ಲ. ನೋಡ್ಬಿಟ್ಟು ಹೇಳ್ತೀನಿ ಆಯ್ತಾ. ಇದನ್ನ ಆರ್ಡರ್ ಮಾಡಕ್ಕೆ ನಾವು ಅಥವಾ 800 600 ಅಥವಾ 800 ಪೇ ಮಾಡಿದ್ವಿ. ಈ ಒಂದು ಜಸ್ಟ್ ಈ ಒಂದು ಡ್ರೆಸ್‌ನ ಈ ಒಂದು ಟಾಪ್‌ನ ಆಲ್ಟರೇಷನ್ ಮಾಡ್ಕೊಡಕ್ಕೆ ಅಲ್ಲೇ ಚಿಕ್ಕಪೇಟೆಲ್ಲೇ ರೆಡಿ ಮಾಡ್ಕೊ ಬಂದಿದ್ದು. ಯಾಕಪ್ಪ ಅಂದ್ರೆ ಯಾರಾದ್ರೂ ಚಿಕ್ಕಪೇಟೆಯಲ್ಲಿ ಈ ತರ ಗ್ರ್ಯಾಂಡ್ ಆಗಿರೋ ಡ್ರೆಸ್‌ಗಳನ್ನ ತಗೊಂಡಿದ್ದೀರಾ ಅಥವಾ ತಗೊಳ್ತೀರಾ ಅಂತ ಅಂದ್ರೆ ನೀವು ಅಲ್ಲೇನೆ ಆರ್ಡರ್ ಮಾಡಿಸ್ಕೊ ಬರೋದು ಬೆಟರ್. ಇಲ್ಲಿ ನಾವು ಊರ್ ಕಡೆ ತಂದು ಆರ್ಡರ್ ಮಾಡಿಸ್ತೀವಿ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಹುಡ್ಕೋದು ಕಷ್ಟ, ಯಾರನ್ನ ಕೇಳಿದ್ರು ಮಾಡ್ಕೊಡಲ್ಲ ಗೈಸ್. ಹ್ಮ್. ಇದು ಹೆಂಗೆ ಅಂದ್ರೆ ತುಮಕೂರಲ್ಲೂ ಕೂಡ ನಮ್ಮ ಅತ್ತಿಗೆದು ಡ್ರೆಸ್ ಅಂದ್ರೆ ಲೆಹೆಂಗಾ ತಗೊಂಡಾಗ ಅದು ಸೇಮ್ ಅದೇ ತರ ಆಯ್ತು. ಈ ತುಮಕೂರಲ್ಲಿ ಎಷ್ಟೊಂದ್ ಕಡೆ ಕೇಳಿದ್ವಿ, ಬೊಟಿಕ್ಸ್ ಅಲ್ಲಿ ಕೇಳಿದ್ವಿ, ಮಾಡ್ಕೊಡಲ್ಲ, ಆಲ್ಟರ್ ಮಾಡ್ಕೊಡಲ್ಲ. ಸೊ ಹಾಗಾಗಿ ಒಂದ್ ₹100, ₹200 ಹೆಚ್ಚಾದ್ರೂ ಪರವಾಗಿಲ್ಲ. ನೀವು ಚಿಕ್ಕಪೇಟೆಲೇನೆ ಆರ್ಡರ್ ಮಾಡಿಸ್ಕೊ ಬನ್ನಿ. ಈ ತರ ತುಂಬಾನೇ ಚೆನ್ನಾಗಿ, ತುಂಬಾ ಫಿಟ್ಟಿಂಗ್ ಆಗಿ ಅದು ಆರ್ಡರ್ ಮಾಡಿರೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ನಮ್ಗೆ ಫಿಟ್ಟಿಂಗ್‌ನ ಮಾಡ್ಕೊಡ್ತಾರೆ. ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಒಂದು 100 ಜಾಸ್ತಿ ಆದ್ರೂ ಪರವಾಗಿಲ್ಲ. ಅಲ್ಲೇನೆ ಆರ್ಡರ್ ಮಾಡಿಸ್ಕೊಂಡ್ ಬನ್ನಿ. ಇವಾಗ ಕೊಟ್ರೆ ಸಂಜೆಗ್ ಬೇಕಾದ್ರೂನು ವಾಪಸ್ ಕೊಡ್ತಾರೆ. ಇಲ್ಲ ನಾಳೆ ಕೊಡ್ರಿ ಅಂದ್ರೆ ನಾಳೆನೆ ಕೊಡ್ತಾರೆ. ಈ ತರ ಆರ್ಡರ್ ಮಾಡಿ ಬೇಗನೂ ಕೂಡ ಕೊಡ್ತಾರೆ. ತುಂಬಾನೇ ಚೆನ್ನಾಗ್ ಕೂಡ ಮಾಡ್ತಾರೆ. ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಆಯ್ತಾ. ಇದನ್ನ ಎಷ್ಟು ನೀಟಾಗಿ ಬಾಡಿ ಮೆಜರ್‌ಮೆಂಟ್ ತಗೊಂಡು ನೀಟಾಗಿ ಆರ್ಡರ್ ಮಾಡಿ ನೀಟಾಗಿ ಕೊಟ್ರು. ಸೊ ಇದೇ ಒಂದು ಟಿಪ್ಪು. ನೀವೇನಾದ್ರೂ ಚಿಕ್ಕಪೇಟೆಯಲ್ಲಿ ಈ ತರ ಗ್ರ್ಯಾಂಡ್ ಡ್ರೆಸ್‌ನ ತಗೊಂಡ್ರೆ ದಯಮಾಡಿ ಅಲ್ಲೇನೆ ಸ್ಟಿಚ್ ಮಾಡಿಸ್ಕೊಂಡ್ ಬನ್ನಿ. ಆರ್ಡರ್ ಮಾಡಿಸ್ಕೊ ಬನ್ನಿ. ಮತ್ತೆ ವಾಪಸ್ ನಾವು ಬೇರೆ ಕಡೆ ಮಾಡಿಸ್ತೀವಿ ಅಂತ ತರಕ್ಕೆ ಹೋಗ್ಬೇಡಿ. ಆಯ್ತಾ. ಸೊ ಇಷ್ಟ ಆಗಿತ್ತು. ಈ 2ಕ್ಕೂ ಸೇರಿ ಡ್ರೆಸ್‌ಗಳದ್ದು ಪರ್ಟಿಕ್ಯುಲರ್ ಆಗಿ ಎಷ್ಟೆಷ್ಟು ಅನ್ನೋದು ನನ್ಗೆ ನೆನಪಿಲ್ಲ. ಬಟ್ ಆದ್ರೆ 2ಕ್ಕೂ ಸೇರಿ ಇದೆರಡಕ್ಕೂನು ಈಚ್ 3000 ಅಂದ್ರೆ 6000 ಬಿತ್ತು ಅನ್ಸುತ್ತೆ. ಈಚ್ 3,000 ಬಿತ್ತು ಅನ್ಸುತ್ತೆ. ಸ್ವಲ್ಪ ದಿನ ಆಯ್ತು ಗೈಸ್ ನಂಗೂ ಮರ್ತೋಗೈತೆ ಮನುಷ್ಯರಂತೂ ಮರ್ತಿದ್ದೇ ಇರುತ್ತೆ. ಅಥವಾ ಆಚೆ ಈಚೆ ಎಲ್ಲೋ ಇರುತ್ತೆ ಅಷ್ಟೇನೆ. ಈ ಸ್ಟುಡಿಯೋ ಹೆಸರು ಲೀಲಾ ಫ್ಯಾಷನ್ ಅಂತ ಚಿಕ್ಕಪೇಟೆಯಲ್ಲಿ. ಇದು ಜಸ್ಟ್ ತುಂಬಾ ದೂರ ಎಲ್ಲೂ ಹೋಗೋದಿಲ್ಲ. ಸುದರ್ಶನ್ ಸಿಲ್ಕ್ ಅಂಗಡಿ ಏನ್ ಬರುತ್ತೆ ಅದರಿಂದ ಸ್ವಲ್ಪ ಮುಂದೆ ಹೋದ್ರೆ ಭೈರಪ್ಪ ಸಿಲ್ಕ್ಸ್ ಬರುತ್ತಲ್ಲ ಅದ್ರ ಆಪೋಸಿಟ್ ರೋಡ್ ಅಲ್ಲೇ ಹಿಂಗೆ ಸೊಂದಿಲ್ ಹೋದ್ರೆ 2ನೇ ಅಂಗಡಿ ಏನೋ ಇವ್ರು ಸಿಗುತ್ತೆ ಗೈಸ್. ತುಂಬಾ ಹುಡ್ಕೋದ್ ಏನು ಬೇಡ. ನಾನು ಒಳ್ಳೊಳ್ಳೆ ಬಟ್ಟೆಗಳಿರುತ್ತೆ. ತುಂಬಾ ಚೆನ್ನಾಗಿ ಅವರು ಮಾತಾಡಿಸ್ತಾರೆ. ತುಂಬಾ ಚೆನ್ನಾಗಿ ಟೀ ಎಲ್ಲ ಕೊಡಿಸ್ತಾರೆ ಅನ್ನೋದಲ್ಲ. ಅದೆಲ್ಲ ಮ್ಯಾಟರ್ ಅಲ್ಲ ಗೈಸ್. ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಬೇಜಾರ್ ಮಾಡ್ಕೊಳ್ದೆ ತೋರಿಸ್ತಾರೆ. ಸಿಟ್ಟಾಗಲ್ಲ. ಆ ತರದ್ದು ಒಂದಷ್ಟು ಅದಕ್ಕೆ ಇಷ್ಟ ಆಗಿ ನಾವ್ ಅಲ್ಲೇ ಕುತ್ಕೊಂಡು ಅಲ್ಲೇ ತಗೊಂಡ್ ಬಂದಿದ್ದು ಗೈಸ್. ಸೊ ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ಆ ಏನು ಸೀರೆ ತೋರಿಸಿಲ್ಲ ಅಂತ ಗೈಸ್. ಅದೊಂದು ಸೀರೆ ನೋಡ್ಕೋಬೇಡಿ. ಅದೊಂದು ಯಾಕೆ ನೋಡ್ತಾ ಇರ್ಬೋದು. ಈ ಒಂದು ರೇಷ್ಮೆ ಸೀರೆನ ಅವಳು ಹಾಕೊಂಡಿದ್ದಂಥದ್ದು ಮದ್ವೆಯಲ್ಲಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಕ್ಚುಲಿ. ಸ್ವಲ್ಪ ಶೇಡ್ ನಿಮ್ಗೆ ಚೇಂಜ್ ಅನ್ಸ್ಬೋದು. ಬಟ್ ರಿಯಲ್ ಆಗಿ ಏನಂತಾರೆ ಈ ಕಲರ್‌ನ ತುಂಬಾನೇ ಚೆನ್ನಾಗೈತೆ. ಇದಕ್ಕೆ ಸೀರೆಗೆ ಈ ತರ ರೆಡ್ ಕಲರ್ ಬ್ಲೌಸ್ ಬಂದಿದೆ ಗೈಸ್. ನೋಡ್ತಾ ಇರ್ಬೋದು. ಕಂಪ್ಲೀಟ್ ಫುಲ್ಲು ವರ್ಕ್ ಮಾಡ್ತಿದ್ದಾಳೆ. ಹ್ಯಾಂಡ್ಸಿಗೆ ಫುಲ್ ವರ್ಕು. ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್‌ನ ಹಾಕ್ಸಿರೋಂಥದ್ದು. ಬ್ಯಾಕ್ ಸೈಡು ಈ ರೀತಿ ಡಿಸೈನ್ ಕೊಡ್ಸಿರೋದು. 2 ಸ್ಲೀವ್‌ನು ಫುಲ್ ಹ್ಯಾಂಡ್ಸ್ ನೋಡ್ತಾ ಇರ್ಬೋದು. ಈ ತರ ವರ್ಕು ಹ್ಯಾಂಗಿಂಗ್ ಬೀಡ್ಸು. ಇದು ನೋಡಿ ಕಲರ್ ಕಾಂಬಿನೇಷನ್ ಇದ್ರೆ ನಾವ್ ಏನೇ ವರ್ಕ್ ಮಾಡ್ಸಿದ್ರು ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಈ ರೆಡ್‌ಗೆ
ಈ ಒಂದು ಸ್ಕೈ ಬ್ಲೂ ಬಂದಿದ್ಯಲ್ವಾ ಹಾಗಾಗಿ ತುಂಬಾನೇ ಚೆನ್ನಾಗಿ ಎದ್ದೆದ್ದು ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಸೊ ಈ ರೀತಿ ಒಂದು ಕುಚ್ಚನ್ನ ಹಾಕ್ಸಿರುವಂತದ್ದು ನೋಡ್ತಾ ಇರ್ಬೋದು. ಈ ತರ ಕುಚ್ಚನ್ನ ಹಾಕ್ಸಿದಾಳೆ. ನೋಡ್ಕೊಂಡ್ರ ಎಲ್ಲಾನ ಎಲ್ಲ ಕಮೆಂಟ್ ಹಾಕಿ ಅಕ್ಕ ನಿನ್ ಸೀರೆ ಚೆನ್ನಾಗೈತೆ, ಅಕ್ಕ ನಿನ್ ಸೀರೆ ಚೆನ್ನಾಗೈತೆ ಅಂತ ಕಮೆಂಟ್ ಎಲ್ಲ ಏನೇನ್ ಬಟ್ಟೆಗಳನ್ನ ತಗೊಂಡಿದ್ವಿ, ಎಲ್ಲಿಂದ ತಗೊಂಡಿದ್ವಿ, ಯಾವ್ದ್ಯಾವ್ದನ್ನ ಯೂಸ್ ಮಾಡಿದ್ವಿ, ಯಾವ್ದ್ಯಾವ್ದನ್ನ ಯೂಸ್ ಮಾಡಿಲ್ಲ, ಎಷ್ಟೆಷ್ಟು ದುಡ್ಡನ್ನ ಕೊಟ್ಟಿದೀವಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ನಿಮ್ಗೆ ಏನಾದ್ರು ಅನ್ಸಿದ್ರೆ ವಾವ್ ಈ ಡ್ರೆಸ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ, ಈ ಕಂಪ್ಯಾರಿಟಿವ್ಲಿ ಇಷ್ಟು ಡ್ರೆಸ್ಗಳಲ್ಲಿ ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಗಿದೆ ಅಟ್ಲೀಸ್ಟ್ ಒಂದು ಕೈ ಬಿಚ್ಚಿ ಒಂದ್ ಹಿಂಗ್ ಒತ್ತಿ ಒಂದ್ ಕಮೆಂಟ್ ಮಾಡಿ ಅಲ್ಲ ಆಯ್ತಾ. ಏನು ಮಾಡಲ್ಲ ನಂತರನೇ ಆಡ್ತೀರಾ ನೀವುನು. ಅಂದ್ರೆ ಜಾಸ್ತಿ ಎಕ್ಸ್‌ಪ್ರೆಸಿವ್ ಇಲ್ಲ. ನಾನು ತುಂಬಾ ಇಂಟ್ರೋವರ್ಟ್ ಬಟ್ ಆದ್ರೆ ತುಂಬಾ ಎಕ್ಸ್‌ಟ್ರೀಮ್ ಆಗಿ ಎಕ್ಸ್‌ಟ್ರೋವರ್ಟ್ ಆಗ್ಬೇಕು ಅನ್ನೋ ತರ ಅನ್ಕೊಂಡಿದೀನಿ. ಹಂಗೆ ಇರಬಾರ್ದು, ಇಂಟ್ರೋವರ್ಟ್ ತರ ಎಕ್ಸ್‌ಟ್ರೋವರ್ಟ್ ಆಗ್ಬೇಕು ಅನ್ನೋ ತರ ಫೀಲ್ ಮಾಡ್ತೀನಿ. ನಾನು ಜಾಸ್ತಿ ಮಾತಾಡ್ಬೇಕು, ಹೇಳ್ಬೇಕು ಅನ್ಸಿದ್ದೆಲ್ಲನ ಆ ತರ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನ್ನನ್ನ ಸಬ್ಸ್ಕ್ರೈಬ್ ಮಾಡ್ತಿರೋದಂತ ನೀವೆಲ್ಲರೂ ಹೇಗೆ ಅಂದ್ರೆ ಸಬ್ಸ್ಕ್ರೈಬರ್ಸು ನನ್ ತರನೇ ಆಡ್ತೀರಾ, ನೋಡ್ತೀರಾ, ಏನು ಹೇಳಲ್ಲ, ಏನು ಮಾಡಲ್ಲ ಆಯ್ತಾ. ಪ್ಲೀಸ್ ಈಗ ಇದೊಂದು ದೆವ್ವ ಪ್ಲೀಸ್ ಹೇಳಿ. ಕಂಪ್ಯಾರಿಟಿವ್ಲಿ ಇಷ್ಟು ಡ್ರೆಸ್ ನೋಡಿದ್ರಲ್ಲ ಯಾವ್ದು ಚೆನ್ನಾಗಿದೆ ಅಂತನಾದ್ರೂ ಕಮೆಂಟ್ ಮಾಡಿ, ಅಥವಾ ಏನಾದ್ರು ನಿಮ್ಗೆ ಅನ್ಸಿದ್ ಏನಾದ್ರು ಕಮೆಂಟ್ ಮಾಡಿ ಅಲ್ಲ ಆಯ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ನನ್ನನ್ನ ಅವಾಯ್ಡ್ ಮಾಡಿ.